ಬೇಕೋ ಅದನ್ನ ಬಿಡ್ತೀವಿ. ಈಗ ಆಲ್ಮೋಸ್ಟ್ 500ಕ್ಕಿಂತ ಹೆಚ್ಚು ಹೊಸ ಬಸ್ನ ಬಿಟ್ಟಿದೀವಿ. ಇನ್ ಸದ್ಯದಲ್ಲಿ ಹತ್ತದಲ್ಲಿ ಬಿಡ್ತೀವಿ. ಎಷ್ಟು ನಮ್ಮ ಮಹಿಳೆಯರಿಗೆ ಓಡಾಡ್ಬೇಕು ಅಷ್ಟು ನಾವು ಅವಕಾಶನ ಮಾಡ್ಕೊಡ್ತೀವಿ. ಅವರಿಗೆ ಯೋಗ್ಯತೆ ಇಲ್ಲ. ನಮ್ಮ ಮಹಿಳೆಯರಿಗೆ ಸ್ವತಂತ್ರ ಕೊಡ್ಲಿಕ್ಕೆ, ಅವರನ್ನ ಸ್ವಾವಲಂಬಿ ಮಾಡ್ಲಿಕ್ಕೆ ಆ ಯೋಗ್ಯತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಬೋದು. ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಏನು ನಮಗೆ ಫ್ರೀ ಕರೆಂಟ್ ಸಿಗ್ತಾ ಇದೆ, ಏನು ನಮಗೆ ಅನ್ನಭಾಗ್ಯ ಸಿಗ್ತಾ ಇದೆ, ಏನು ನಮ್ಮ ಯುವಕರಿಗೆ ನಾವು ಯೋಜನೆಯನ್ನ ಮಾಡಿದ್ವಿ, ಅದರಲ್ಲಿ ಎಲ್ಲರ ಜೀವನ ಅಲ್ಲಿ ಸುಧಾರಣೆ ಬಂದಿದೆ ಅಂತ. ಅವರಿಗೆ ಎಲೆಕ್ಷನ್ ಸೋಲುವ ಭಯ ಬಂದಿದೆ. ಅದಕ್ಕೆ ಅವರು ನಾಳೆಯನ್ನ ಹರಿಬಿಟ್ಟಿದ್ದಾರೆ. ಇವತ್ತು ನಮ್ಮ ಗ್ರಾಮೀಣ ಮಹಿಳೆಯರ ಬಗ್ಗೆ ಮಾತಾಡಿದ್ದಾರೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಾತಾಡ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿ. ಯಾಕೆ ಜನಸಾಮಾನ್ಯರು, ಯಾಕೆ ನಮ್ಮ ಮಹಿಳೆಯರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ ಇವತ್ತು. ಅದಕ್ಕೆ ಎಲ್ಲರೂ ಸೇರಿ ನಮ್ಮ ಮಹಿಳೆಯರು ಮತ್ತೆ ನಮ್ಮ ಏನು ಗಂಡಸರು ಏನೇನ್ ಮದುವೆ ಆಗಿದ್ದೀರಾ, ಯಾರ್ಯಾರಿಗೆ ಅಮ್ಮಂದಿರಿದ್ದಾರೆ, ಯಾರ್ಯಾರಿಗೆ ಅಕ್ಕದಿರಿದ್ದಾರೆ, ಯಾರ್ಯಾರಿಗೆ ತಂಗಿಯರಿದ್ದಾರೆ, ಅವರಿಗೆ ವೋಟ್ ಹಾಕಿ ಅವರು ನಮ್ಮನ್ನ ನೀವು ಗೆಲ್ಸಿ ಅವರನ್ನ ನೀವು ಸೋಲಿಸ್ಬೇಕು ಅಂತ ನಾನು ಹೇಳ್ತೀನಿ. ಬರೀ ಅವರೊಬ್ಬರೇ ಅಲ್ಲ, ಅವ್ರು ನಾಲ್ಗೆ ಹರಿಬಿಟ್ಟಿರೋರು. ಇನ್ನೊಬ್ಬ ಬೆಳಗಾವಿನ ಮಾಜಿ ಶಾಸಕನು ಕೂಡ ಇವತ್ತು ಒಬ್ಬ ಹಾಲಿ ಮಂತ್ರಿ, ಮಹಿಳಾ ಮಂತ್ರಿ ಬಗ್ಗೆನೂ ಮಾತಾಡಿದ್ದಾರೆ.